ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಇವತ್ತು ನನ್ನ ಫ್ರೆಂಡು ಕಾನ್ಪುರದವಳು, ಅವಳು ಪೂಜಾ ಅಂತ ಅವಳ ಹೆಸರು. ಅವಳು ಇನ್ಸ್ಟೆಂಟ್ ಕುಲ್ಚಾ ರೆಸಿಪಿನ ಮಾಡಿದ್ದಾಳೆ. ಬನ್ನಿ ಯಾವ ಥರ ಮಾಡಿದ್ದಾಳೆ ಮತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ತೊಗೊಂಡಿದ್ದಾಳೆ ಅಂತ ಸಾಮಗ್ರಿಗಳು ತೋರಿಸ್ತೀನಿ. ಆಮೇಲೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಇನ್ಸ್ಟೆಂಟ್ ಕುಲ್ಚಾ ಮಾಡೋದಕ್ಕೆ ಮೊಸರು ತೊಗೊಂಡಿದ್ದಾಳೆ. ಗೋಧಿ ಹಿಟ್ಟು 1 ಬೌಲ್ ತೊಗೊಂಡ್ರೆ 1 ಬೌಲಷ್ಟು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾ ಸ್ವಲ್ಪ, ಸಕ್ಕರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, 2 ಸ್ಲೈಸು ಬ್ರೆಡ್ನ ತೊಗೊಂಡಿದ್ದಾಳೆ. ಇದಕ್ಕೆ ಏನೋ ಎಲ್ಲ ಬಳಸ್ತಾ ಇಲ್ಲ. ತುಂಬ ಈಸಿಯಾಗಿ ಮಾಡಿದ್ಲು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಯಾವುದಾದ್ರೂ ಕರಿಗೆ ಅದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ಲು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ಲು. ನೋಡಿ, ಇಷ್ಟನ್ನು ಹಾಕ್ಬಿಟ್ಟು ಇದು ಚೆನ್ನಾಗಿ ಕೈಯಲ್ಲಿ ಮೊದಲು ಕಲಿಸ್ಕೋಬೇಕು. ಇದನ್ನು ನೋಡಿ, ಇದು ಕಲಸಿದ್ದು ರೆಡಿ ಆಯಿತು. ಬ್ರೆಡ್ ಸೈಡಲ್ಲಿರೋ ಬ್ರೌನ್ ಕಲರ್ದೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಅದರಲ್ಲಿ ನೆನೆ ಇಡ್ತಾ ಇದ್ದಾಳೆ. ಒಂದು 2 ನಿಮಿಷ ಸಾಕು, ಇದು ಪೂರ್ತಿಯಾಗಿ ನೆನ್ಕೊಂಡ್ಬಿಡುತ್ತೆ ಬ್ರೆಡ್ ಸ್ಲೈಸು. ನೋಡಿ, ಈಗ ಚೆನ್ನಾಗಿ ನೆಂದ ಮೇಲೆ ಕೈಯಲ್ಲಿ ಇದನ್ನು ಸ್ವಲ್ಪ ಈ ಥರ ಕಲಿಸ್ಕೊಂಡು ಇದನ್ನು ಮಿಕ್ಸಿ ಜಾರ್ನಲ್ಲಿ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ತಾ ಇದ್ದಾಳೆ. ನೋಡಿ, ಬ್ರೆಡ್ಡು, ಮೊಸರು, ಸಕ್ಕರೆ ಮತ್ತು ಉಪ್ಪು ಇದರಲ್ಲಿ ಪೇಸ್ಟು ರೆಡಿಯಾಗಿದೆ. ಈಗ ಇದನ್ನು ಚಾಣಿಸ್ಕೋತಾ ಇದ್ದಾಳೆ. 1 ಬಟ್ಲಷ್ಟು ಮೈದಾ, 1 ಬಟ್ಲಷ್ಟು ಗೋಧಿ ಹಿಟ್ಟನ್ನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಸೋದಿಸ್ಕೋತಾ ಇದ್ದಾಳೆ. ನೋಡಿ, ಸ್ವಲ್ಪ ಅಡುಗೆ ಸೋಡಾ, ಜಾಸ್ತಿ ಏನು ಹಾಕೋದು ಬೇಕಾಗಿಲ್ಲ, ಒಂದು ಚಿಟಿಕೆಯಷ್ಟು ಹಾಕ್ತಾ ಇದ್ದಾಳೆ. ನೀವು ನೋಡ್ಬೋದು, ಇಷ್ಟು ಅಡುಗೆ ಸೋಡಾನ ಹಾಕ್ಬಿಟ್ಟು ಇದನ್ನು ಹಿಟ್ಟಲ್ಲಿ ಈ ಥರ ಕಲಿಸ್ತಾ ಇದ್ದಾಳೆ. ನೋಡಿ, ಆಗಲೇ ಮಿಕ್ಸಿ ಮಾಡಿಟ್ಕೊಂಡಿರೋ ಮೊಸರು ಮತ್ತು ಸಕ್ಕರೆನೆಲ್ಲ ಇದಕ್ಕೆ ಹಾಕ್ತಾ ಇದ್ದಾಳೆ. ನೋಡಿ, ಈ ಥರ ನೈಸಾಗಿ ಕಲಿಸ್ಕೋಬೇಕು. ಕಡಿಮೆ ಅನಿಸಿದ್ರೆ ಸ್ವಲ್ಪ ಮೊಸರು ಅಥವಾ ಹಾಲಲ್ಲಿ ಕಲಿಸ್ಕೊಳ್ಳಿ, ನೀರೆಲ್ಲ ಹಾಕಲಿಲ್ಲ. ಸ್ವಲ್ಪ ಕಡಿಮೆ ಅನಿಸಿದ್ರೆ ಹಾಲು ಅಥವಾ ಮೊಸರನ್ನ ಕಲಿಸ್ಕೋಬೋದು ಇದಕ್ಕೆ. ನೋಡಿ, ಈಗ ಮೇಲೆ ಇದನ್ನು ಮುಚ್ಚಿಬಿಟ್ಟು ಪೂರ್ತಿಯಾಗಿ ಕವರ್ ಮಾಡಿ ಒಂದು 10 ನಿಮಿಷ ಇಟ್ಟರೆ ಸಾಕು. ತುಂಬ ಚೆನ್ನಾಗಿ ಹಿಟ್ಟು ಉಬ್ಕೊಂಡು ಬರುತ್ತೆ. ನೋಡಿ, 10 ನಿಮಿಷ ಆಯ್ತು. ಈಗ ಯಾವಾಗಲೂ ಚಪಾತಿ, ರೋಟಿ ಈ ಥರ ಮಾಡಿರ್ತೀವಿ. ಮನೆಯಲ್ಲಿ ಮಾಡಿಕೊಂಡ್ರೆ ಕುಲ್ಚಾ ಕೂಡ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು. ನೋಡಿ, ನಾನು ತುಂಬ ಕಷ್ಟ ಇದೆ ಅನಿಸುತ್ತೆ, ತುಂಬ ಈಸಿಯಾಗೆ ಈ ಕುಲ್ಚಾನ ಮಾಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅವಳು. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ವಿ, ನೀವು ನೋಡ್ಬೋದು. ಗುಜ್ಜಿಯಾ ಕೊಟ್ಟಿದ್ಲು ಅವಳ ಹತ್ರನೇ. ಇದು ಅವತ್ತೇ, ಇದು ಕುಲ್ಚಾ ಕೂಡ ಅವತ್ತೇ ಮಾಡಿರೋದು. ಇವತ್ತು ಹಾಕ್ತಾ ಇದ್ದೀನಿ ನಾನು. ತುಂಬ ಕಷ್ಟ ಅನ್ನೋ ಅಡುಗೆ ಕೂಡ ನಾವು ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ನಾವು ಎಷ್ಟು ಕುಲ್ಚಾನ ಲಟ್ಸ್ಕೋತೀವೋ ಅಷ್ಟು ಮಾತ್ರ ಈ ಥರ ಉಳ್ಳೆಗಳು ಮಾಡಿ ಇಟ್ಕೋಬೇಕು. ಮಿಕ್ಕಿದ ಹಿಟ್ಟನ್ನ ಮತ್ತೆ ಕವರ್ ಮಾಡಿ ಮುಚ್ಚಿಡ್ಬೋದು. ನೋಡಿ, ಸ್ವಲ್ಪ ಎಳ್ಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಎಳ್ಳು ಹಚ್ಬಿಟ್ಟು ಮಾಡ್ತಾ ಇದ್ದಾಳೆ. ಇದಕ್ಕೆ ಕರಿ ಎಳ್ಳು ಅಂತ ಬರುತ್ತೆ, ಬ್ಲ್ಯಾಕ್ ತಿಲ್ಲು, ಇದನ್ನು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಕುಲ್ಚಾಗೆಲ್ಲ ಕರಿ ಎಳ್ಳನ್ನೇ ಹಾಕಿ ಮಾಡ್ತಾರೆ ಹೋಟೆಲ್ಗಳಲ್ಲಿ. ಕರಿ ಎಳ್ಳು ಇಲ್ಲ ಅಂದರೆ ನೀವು ಈ ಥರ ಈ ಬಿಳಿ ಎಳ್ಳಲ್ಲಿ ಕೂಡ ಮಾಡ್ಕೋಬಹುದು. ನೋಡಿ, ನಮ್ಗೆ ಯಾವ ಶೇಪಲ್ಲಿ ಬೇಕೋ ನಾವು ಲಟ್ಸ್ಕೋಬಹುದು ಕುಲ್ಚಾನ. ನೋಡಿ, ತವೆಯಲ್ಲಿ ಹಾಕಿ ಈ ಥರ 2 ಸೈಡು ಸ್ವಲ್ಪ ಬೇಯಿಸ್ಕೊಂಡು ಡೈರೆಕ್ಟಾಗಿ ಸ್ಟವಲ್ಲೇ ಸುಡ್ತಾ ಇದ್ದಾಳೆ. ಆ ಥರ ಇದ್ದರೂ ಆ ಥರ ಮಾಡ್ಕೋಬಹುದು. ಇಲ್ಲ ನಿಮ್ಮ ಹತ್ರ ಈ ಥರ ಸ್ಟ್ಯಾಂಡ್ ಏನಾದರೂ ಇದ್ದರೆ ಸ್ಟ್ಯಾಂಡಲ್ಲಿ ಕೂಡ ಮಾಡ್ಬೋದು. ನಾನು ತೋರಿಸ್ತೀನಿ ನೋಡಿ. ಈಗ ಡೈರೆಕ್ಟಾಗಿ ಸ್ಟ್ಯಾಂಡ್ ಇಲ್ಲ ಅಂದರೆ ಈ ಥರ ಒಲೆ ಮೇಲೆ ಕೂಡ ಸುಟ್ಕೋಬಹುದು. ಈ ಥರ ನಿಮ್ಮ ಹತ್ರ ಏನಾದರೂ ಈ ಥರ ಸ್ಟ್ಯಾಂಡ್ ಇದ್ದರೆ ಅದನ್ನು ಇಟ್ಬಿಟ್ಟು ತುಂಬ ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ, ತುಂಬ ಸಾಫ್ಟಾಗಿ ಬಂದಿತ್ತು ಈ ಕುಲ್ಚಾ. ನೋಡಿ, ಮಾಡಿದ್ಮೇಲೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಈ ಥರ ಸವರ್ಕೊಂಡ್ರೆ ಗ್ರೇವಿ ಜೊತೆ ಸೂಪರ್ ಆಗಿರೋ ಕುಲ್ಚಾನ ಈಸಿಯಾಗಿ ಮಾಡ್ಕೋಬಹುದು.
ಈ ವಿಡಿಯೋ ನಿಮಗೆ ಏನು ಅನಿಸುತ್ತೆ ಅಂತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.